ಪಾಕಿಸ್ತಾನಕ್ಕೆ ಜಿಂದಾಬಾದ್ ಕೂಗಿದಂತ ಕೇಸಿಗೆ ಸಂಬಂಧಿಸಿದಂತೆ 3 ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆ ಮೂಲಕ ಆ ಜಾಗದಲ್ಲಿ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿರೋದು ನಿಜ ಅನ್ನೋದು ಕನ್ಫರ್ಮ್ ಆಗಿದೆ. ಇದನ್ನ ಪೊಲೀಸರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಡಿಸಿಪಿ ಕಡೆಯಿಂದಲೇ ಅಧಿಕೃತವಾದಂಥ ಪತ್ರಿಕಾ ಪ್ರಕಟಣೆಯನ್ನ ಕೂಡ ಹೊರಡಿಸಲಾಗಿದೆ. ಅದರಲ್ಲಿ ಕ್ಲಿಯರ್ ಮೆನ್ಷನ್ ಇದೆ. FSL ವರದಿ ಮತ್ತು ಸಾಕ್ಷ್ಯಗಳ ಆಧಾರದ ಮೇಲೆ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದೀವಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲಿ ಒಂದು ವಿಚಾರ ನಾವು ಗೃಹ ಇಲಾಖೆಯನ್ನು ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ. ಹೋಮ್ ಮಿನಿಸ್ಟ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕಾರ್ಯವೈಖರಿಯನ್ನು ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ. ಯಾಕಂತಂದ್ರೆ ಅವರದ್ದೇ ಸಂಪುಟದಲ್ಲಿ ಏತಿ ಅಂದರೆ ಪ್ರೇತಿ ಎನ್ನುವಂಥ ಒಂದಿಷ್ಟು ಮಿನಿಸ್ಟರ್ಗಳು ಇದ್ರೂ ಕೂಡ ಅದರ ಆಚೆಗೂ ಕೂಡ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟು ತನಿಖೆ ಮಾಡೋದಕ್ಕೆ ಅವಕಾಶ ಕೊಟ್ಟು ಇವತ್ತು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಅಂತಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಯಾಕೆಂತಂದ್ರೆ ಸಂಪುಟದ ಒಂದಿಷ್ಟು ಜನ ಸಚಿವರು ಇನ್ಕ್ಲೂಡಿಂಗ್ DCM ಅವರು ಹೇಳಿದ್ದೇನು, ಇಲ್ಲ ರೀ ನಾನು ಕೇಳಿಸ್ಕೊಂಡಿದ್ದೀನಿ, ಆ ರೀತಿ ಘೋಷಣೆ ಕೂಗಿಲ್ಲ, ತನಿಖೆಗೂ ಮೊದಲೇ ಕ್ಲೀನ್ ಚಿಟ್ ಕೊಡುವಂತ ಕೆಲಸಗಳಾಗಿತ್ತು. ಒಬ್ರು DCM, ಒಬ್ರು ಲಕ್ಷ್ಮೀ ಹೆಬ್ಬಾಳ್ಕರ್, ಮತ್ತೊಬ್ರು ಪ್ರಿಯಾಂಕರ್ಗೆ ತನಿಖೆಗೂ ಮೊದಲೇ ಕ್ಲೀನ್ ಚಿಟ್ ಕೊಟ್ಟರು. ಆದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕಾರ್ಯವೈಖರಿಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ಯಾಕಂತಂದ್ರೆ ಈ ತನಿಖೆಗೆ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟರು. ಪರಿಣಾಮ ಆ ತನಿಖೆಯ ಸಂದರ್ಭದಲ್ಲಿ FSL ಗೆ ಕಳಿಸಿಕೊಟ್ಟಿರುವಂಥ ವಿಡಿಯೋ ಇರಬಹುದು. ಆ ವಿಡಿಯೋ ಇಡೀ ಘೋಷಣೆಯ ಸಾಚಾತನವನ್ನ, ಅಸಲಿತನವನ್ನ ಸ್ಪಷ್ಟವಾಗಿ ಹೇಳಿದ್ರಿಂದ ಇವತ್ತು ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ನಾವು ಈ ಸರ್ಕಾರದಿಂದ ಬಯಸ್ತಾ ಇರೋದು, ಆಸ್ ಎ ಸಿಟಿಸನ್ ಆಫ್ ಇಂಡಿಯಾ, ನಾವು ಈ ಸರ್ಕಾರದಿಂದ ಬಯಸ್ತಾ ಇರೋದು ಏನು ಅಂತಂದ್ರೆ ಆ 3 ಯಾರಿದ್ದಾರೆ ಅವರ ಹಿನ್ನೆಲೆ ಏನು, ಯಾಕಾಗಿ ಘೋಷಣೆ ಕೂಗಿದ್ರು, ಶತ್ರು ರಾಷ್ಟ್ರಕ್ಕೆ ಘೋಷಣೆ ಕೂಗೋದಕ್ಕೆ ಏನು ಕಾರಣ, ಮತ್ತು ನಾಸೀರ್ ಹುಸೇನ್ ಅವತ್ತೆಲ್ಲ ಬಹಳ ಮಾತನಾಡಿದ್ರು ಅವರು, ಮತ್ತು ಮೀಡಿಯಾದ ವಿರುದ್ಧ ಆಕ್ರೋಶದಿಂದ ಮಾತನಾಡಿದ್ರು. ಅವರಿಗೂ ಇವರಿಗೆ ಏನು ಸಂಬಂಧ, ಇದೆಲ್ಲವೂ ಕೂಡ ಒಂದು ಫೇರ್ ಆದಂಥ, ಒಂದು ಕರೆಕ್ಟ್ ಆದಂಥ, ಪಾರದರ್ಶಕವಾದಂಥ ತನಿಖೆಯಾಗತ್ತೆ ಅಂತ ನಾವು ಬಯಸ್ತೀವಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆ ತನಿಖೆಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾರೆ. ಅರೆಸ್ಟ್ ಮಾಡೋದಷ್ಟೇ ಅಲ್ಲದೆ ಇದರ ಹಿಂದಿರುವಂಥ ಶಕ್ತಿಗಳನ್ನ ಕೂಡ ಮಟ್ಟ ಹಾಕ್ತಾರೆ ಅಂತ ಜವಾಬ್ದಾರಿಯುತ ಮಾಧ್ಯಮವಾಗಿ ಈ ದೇಶದ ನಾಗರಿಕರಾಗಿ ನಾವು ಬಯಸ್ತಾ ಇದ್ದೀವಿ. ಹೋಮ್ ಮಿನಿಸ್ಟರ್ ಆಗಿ ನಾನು ಸುಮ್ಮನೆ ಹೆಂಗೆ ಅಂದ್ರೆ ಹಂಗೆ ಹೇಳೋಕ್ಕಾಗಲ್ಲ. ಅರೆಸ್ಟ್ ಮಾಡಿದರೆ ಅವ್ರ ಕೆಲಸ ಅವ್ರು ಮಾಡಿರ್ತಾರೆ. ನಾವು ಅವ್ರಿಗೆ ಫ್ರೀಡಮ್ ಕೊಟ್ಟಿದ್ದೀವಿ ಪೊಲೀಸ್ನವ್ರಿಗೆ. ಮಾಡಿದರೆ ನಾನು ವೆರಿಫೈ ಮಾಡ್ಕೊಂಡು ನಿಮ್ಗೆ ಹೇಳ್ತೇನೆ. ನಾನು ಒಬ್ಬರು ದೆಹಲಿ ಮೂಲದವರು, ಇನ್ನೊಬ್ರು RT ನಗರ ಮೂಲದವರು, ಇನ್ನೊಬ್ರು ಬ್ಯಾಡಗಿ ಮೂಲದವರು ಅವರನ್ನು ತನಿಖೆ ಮಾಡ್ತಕ್ಕಂಥದ್ರಲ್ಲಿ ತನಿಖೆ ಮಾಡ್ತಾ ಇದ್ದರು. ಆಯಿತಾ, ಈಗ ಅವರಿಗೆ ನಾವು ಏನೇನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು ಆ ಪ್ರಕಾರ ಅವರು ಕ್ರಮ ಮಾಡಿರ್ತಾರೆ. ಏನೋ ನಿಮಗೆ ಫ್ರೀಡಮ್ ಕೊಟ್ಟಿದ್ದೀವಪ್ಪ, ನೀವೆಲ್ಲ ವೆರಿಫೈ ಮಾಡಿ ಅಂತ. ನಾನು ಈಗ ಬೆಂಗಳೂರಿಗೆ ಹೋಗ್ತೀನಿ. ಈಗ ಹೋಗಿ ಹೋಗುವಾಗಲೇ ಫೋನಲ್ಲೇ ಮಾತಾಡ್ತೀನಿ. ಒಂದು ವೇಳೆ ಅದು ಇದು ಆಯಿತು ಅಂತಂದರೆ ಮಾಡಿದ್ದಾರೆ ಅಂದರೆ ಕನ್ಫರ್ಮ್ ಆದರೆ ಅದನ್ನು ಕನ್ಫರ್ಮ್ ನಾನು ಮಾಡ್ತೀನಿ. ನಾನು ಹೆಂಗೆ ಮುಚ್ಚಿಡೋಕ್ಕಾಗುತ್ತೆ, ನಾನು ಕನ್ಫರ್ಮ್ ಮಾಡ್ತೀನಿ. ಆಮೇಲೆ ಅದರ ಪ್ರಿರಿಕ್ವಿಸಿಟ್ಸ್ ಏನಿದೆ ಅಂದರೆ ರಿಪೋರ್ಟು, ಅಂತಿಮವಾಗಿ ರಿಪೋರ್ಟ್ ಬಂದಿದೆ, ಅದರ ಆಧಾರದ ಮೇಲೆ ಅವ್ರು ಕ್ರಮ ತೊಗೊಂಡಿದ್ದಾರೆ. ಇದೆಲ್ಲ ನಾನು ಆಮೇಲೆ ಹೇಳ್ಬೇಕಲ್ವಾ, ಹೇಳ್ತೀನಿ. ಈಗೇನಾದರೂ ಹೈಯರ್ ಆಫೀಸರ್ಗೆ ಫೋನ್ ಮಾಡಿ ಮಾತಾಡ್ಬೋದು ಸರ್? ಇಲ್ಲ ನೀವು ಹೇಳ್ದಂಗೆ ಮಾತಾಡ್ತೀನಿ ಸರ್. ಇದು ಲಿಂಕ್ ಏನಾದ್ರು ವಿಚಾರವಾಗಿ ಭಾರಿ ವಿರೋಧ ವ್ಯಕ್ತ ಆಗ್ತಿದೆ ಸರ್. ಈಗ ಮತ್ತೆ ಮಂಗಳೂರಿನಲ್ಲಿ ಒಂದು ಆಸಿಡ್ ಅಟ್ಯಾಕ್ ಕೂಡ ಆಗಿದೆ. ಅದಕ್ಕಾಗಲೇ ಕ್ರಮ ತೊಗೊಂಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಮಧ್ಯಾಹ್ನನೇ ಆಯಿತು, ಮಧ್ಯಾಹ್ನನೇ ಆಯಿತು. ನಾ ಬೆಳಗ್ಗೆ ಬಂದು ಇಲ್ಲಿ ಕೂತ್ಕೊಂಡಲ್ಲ, ಅವಾಗಲೇ ಆಗಿದ್ದು. ಅದು ಅಷ್ಟು ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿದ್ದಾರೆ. ಅದು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡು ಅವ್ರದ್ದು ಏನೋ ಅಫೇರು. ಅದೇನೋ ಅಫೇರು. ಆಗ್ಬೋದು. ಇದೇ ಅಧಿಕೃತನಾ ಇದು ಗೊತ್ತಿಲ್ಲ. ನಾನು ಐ ಕಾಂಟ್ ಡಿಪೆಂಡ್ ಆನ್ ದಿಸ್. ಮೊನ್ನೆ ದಿವಸ ಯಾರೊಬ್ಬರು ಪುಣ್ಯಾತಮರು ಲೋಕಸಭಾ ಎಲೆಕ್ಷನ್ ಶೆಡ್ಯೂಲ್ ಹಾಕ್ಬಿಟ್ಟಿದ್ರು. ಅದರ ಮೇಲೆ ಇದು ಇಲ್ಲೆಲ್ಲ ಸಿಗ್ನೇಚರ್ ಅಲ್ಲ, ಇದು ಏನದು ಗೌರ್ಮೆಂಟ್ ಆಫ್ ಇಂಡಿಯಾದ ಅಶೋಕ ಸ್ತಂಭ ಹಾಕಿದ್ರು. ನಾವು ಅದನ್ನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.